ಇದು ಸಂಗೊಳ್ಳಿ ವಾಡೆ. ಸಂಗೊಳ್ಳಿ ವಾಡೆನೂ ಅಂತಾರ್ರಿ, ಇದಕ್ಕೆ ಸಂಗೊಳ್ಳಿ ಅರಮನೆನೂ ಅಂತ ಕರೀತಾರ್ರಿ. ನೋಡ್ರಿ ವಾಡೆ ಎಷ್ಟು ಚಂದ ಅದ, ಭಾರಿ ಚಂದ ಐತ್ರಿ. ಇಲ್ಲಿ ನೋಡ್ರಿ ಈ ಸನ್ನಿವೇಶ ಏನಂದ್ರೆ, ರಾಣಿ ಚೆನ್ನಮ್ಮ ರಾಯಣ್ಣ ಅವ್ರಿಗೆ ಕರೆದು ಅವರು ಕುಸ್ತಿ ಸ್ಪರ್ಧೆ ಒಳಗೆ ರಾಯಣ್ಣ ಗೆದ್ದಿರ್ತಾರ್ರಿ. ಈ ವಿಷಯ ತಿಳ್ಕೊಂಡ ಮೇಲೆ ರಾಣಿ ಚೆನ್ನಮ್ಮ ರಾಯಣ್ಣ ಅವ್ರಿಗೆ ಕರೆದು ಅವ್ರಿಗೆ ಅವ್ರ ಕೈಗೆ ಖಡ್ಗ ಕೊಟ್ಟು ಗೌರವಿಸ್ತಾರ್ರಿ. ಅದು ಸನ್ನಿವೇಶ ರೀ. ಭಾರಿ ಚಂದ ಅದ ನೋಡ್ರಿ ಎಲ್ಲ ಇದು. ಇದು ನೋಡ್ರಿ ಹಳೆ ಕಾಲದ ಜಟಕಾ ಬಂಡಿ ರೀ. ಇದು ಮಾಡೆಲ್ ಅಂಥೇಳಿ ಇಲ್ಲಿ ಇಟ್ಟಾರ್ರಿ. ಇದ್ರೊಳಗೆ ಎಲ್ಲ ರಾಣಿಗಳಿಗೆ ಅವ್ರು ಎಲ್ಲಿ ಹೋಗ್ಬೇಕು ಅಲ್ಲೇ ಕರ್ಕೊಂಡು ಅಡ್ಡಾಡ್ತಿದ್ರಿ. ಇದಕ್ಕೆ ಜಟಕಾ ಬಂಡಿ ಅಂತ ಕರೀತಾರ್ರಿ. ಶಿವಲಿಂಗಪ್ಪನಿಗೆ ಮಲ್ಲಸರ್ಜನ ಎಂದು ನಾಮಕರಣ ಮಾಡಿ ಅವನಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ದತ್ತಕ್ಕೆ ತೆಗೆದುಕೊಡ್ತಾರೆ. ಇಲ್ಲಿ ನೋಡ್ರಿ ಮಲ್ಲಸರ್ಜನಿಗೆ ಪಟ್ಟಾಭಿಷೇಕ ಮಾಡ್ತಾ ಇರೋ ಒಂದು ಸನ್ನಿವೇಶ. ಧಾರವಾಡದ ಜಿಲ್ಲಾಧಿಕಾರಿ, ಅವಾಗಿನ ಕಾಲದ ಧಾರವಾಡ ಜಿಲ್ಲಾಧಿಕಾರಿಯಾದ ಥಾಕ್ರೆ ಈ ದತ್ತಕವನ್ನು ಮಾನ್ಯ ಮಾಡಲಿಲ್ಲರಿ. ಅವಾಗ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸರ್ದಾರ್ ಗುರುಸಿದ್ದಪ್ಪನವರು ಏನು ಮಾಡ್ತಾರ್ರಿ, ಆಂಗ್ಲರ ವಿರುದ್ಧ ದತ್ತಕ ನೀತಿಯನ್ನು ವಿರೋಧಿಸ್ತಾರ್ರಿ. ಆ ಸನ್ನಿವೇಶ ಇದು. ನೋಡ್ರಿ ಇದು ಯುದ್ಧದ ಸನ್ನಿವೇಶ. ಇದು ಯಾವ ಯುದ್ಧ ಅಂದ್ರೆ ಮೊದಲ ಆಂಗ್ಲೋ ಕಿತ್ತೂರು ಯುದ್ಧ. ಇದು ಯುದ್ಧ ಯಾಕೆ ನಡೀತದಂದ್ರೆ, ಯಾವಾಗ ಥಾಕ್ರೆ ದತ್ತು ತಗೊಳ್ಳೋದು ಸರಿಯ ಕಾನೂನಿಂದ ವಿರೋಧ ಅಂತ ಹೇಳ್ತಾನಲ್ರಿ, ಅವಾಗ ರಾಣಿ ಚೆನ್ನಮ್ಮ ಆಂಗ್ಲರ ವಿರುದ್ಧ ಹೋರಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಈ ಯುದ್ಧ ಸ್ಟಾರ್ಟ್ ಆಯ್ತು. ಈ ಯುದ್ಧ ಯಾವಾಗ ಆಯ್ತಂದ್ರಿ 1824 ಅಕ್ಟೋಬರ್ 23 ಒಳಗೆ ಆಯ್ತು ರೀ. ಈ ಯುದ್ಧದೊಳಗೆ ಕಿತ್ತೂರಿನ ಒಂದು ವೀರಾದ ಅಮಟೂರು ಬಾಳಪ್ಪ ಥಾಕ್ರೆಯನ್ನು ಕೊಲೆ ಮಾಡ್ತಾನೆ ರೀ. ಆಮೇಲೆ ಕ್ಯಾಪ್ಟನ್ ಬ್ಲಾಕ್, ಲೆಫ್ಟಿನೆಂಟ್ ಡಯಟ್ ಮತ್ತು ಸಿವಿಲ್ ಎಂಬ ಅಧಿಕಾರಿ ಮತ್ತು 80 ಜನ ಆಂಗ್ಲ ಸೈನಿಕರಿಗೆ ಇದ್ರೊಳಗೆ ಸಾಯಿಸ್ತಾರೆ ರೀ. ಆ ಸನ್ನಿವೇಶ ರೀ ಇದೆಲ್ಲ. ನೋಡ್ರಿ ಆ ಯುದ್ಧದ ಪರಿಣಾಮ ಏನಾಗ್ತದಂದ್ರಿ, ಕಿತ್ತೂರು ಗೆಲ್ತದ ಯುದ್ಧದೊಳಗೆ. ಅದಕ್ಕೆ ಈ ಯುದ್ಧ ಆದಮೇಲೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂಥೇಳಿ ಕಿತ್ತೂರಿಗೆ ಕರೀಲಾಗ್ತದೆ. ಈ ಯುದ್ಧದೊಳಗ್ರಿ ಬ್ರಿಟಿಷರು ಸೋಲ್ತಾರೆ. ಇಲ್ಲಿ ಎಲ್ಲ ಪ್ರಜೆಗಳು, ಕಿತ್ತೂರಿನ ಎಲ್ಲ ಪ್ರಜೆಗಳು ಈ ಸಂಭ್ರಮವನ್ನು ಆಚರಿಸುವಂಥ ಸನ್ನಿವೇಶ ರೀ ಇದು. ಮೊದಲನೇ ಆಂಗ್ಲೋ ಕಿತ್ತೂರು ಯುದ್ಧದೊಳಗೆ ಯಾರ್ಯಾರು ಬ್ರಿಟಿಷರು ಇರ್ತಾರಲ್ರಿ, ಅವ್ರನ್ನೆಲ್ಲ ರಾಣಿ ಚೆನ್ನಮ್ಮ ಬಂಧನ ಮಾಡ್ಕೊಂಡಿರ್ತಾರೆ. ಆವಾಗ ಧಾರವಾಡ ಜಿಲ್ಲಾಧಿಕಾರಿ ಥಾಕ್ರೆಯನ್ನು ಕೊಂದಿರ್ತಾರಲ್ರಿ. ಹಿಂಗಾಗಿ ಡೆಕ್ಕನ್ ಪ್ರಾಂತದ ಕಮಿಷನರ್ ಚಾಂಪ್ಲಿನ್ ಅನ್ನೋರು ಕಿತ್ತೂರು ವಶಪಡಿಸ್ಕೊಳ್ಳಿಕ್ಕೆ ಒಂದು ಪ್ಲ್ಯಾನ್ ರೆಡಿ ಮಾಡ್ತಾರ್ರಿ. ಆಮೇಲೆ ಈ ಪ್ಲ್ಯಾನ್ ಒಳಗೆ ಏನು ಮಾಡ್ತಾರೆ, ಅವರು ಬೇರೆ ಬೇರೆ ಊರಿಂದ ಸೈನ್ಯನ ಕರೆಸ್ಕೋತಾರೆ. ಕಮಿಷನರ್ ಚಾಂಪ್ಲಿನ ಏನು ಮಾಡ್ತಾರ್ರಿ, ಕಿತ್ತೂರು ರಾಣಿ ಚೆನ್ನಮ್ಮನ ಜೊತೆ ಒಂದು ಸಂಧಾನ ಮಾಡ್ಕೋತಾರೆ. ಆ ಸಂಧಾನದ ಪ್ರಕಾರ ಏನಿರ್ತದಂದ್ರೆ, ಅವ್ರು ಯಾರ್ಯಾರು ಬ್ರಿಟಿಷರನ್ನ ಬಂಧನ ಮಾಡ್ಕೊಂಡಿರ್ತಾರಲ್ಲ ಅವ್ರನ್ನೆಲ್ಲ ಬಿಡುಗಡೆ ಮಾಡೋದಿರ್ತದೆ. ಹಂಗೆ ರಾಣಿ ಚೆನ್ನಮ್ಮ ಅವ್ರನ್ನೆಲ್ಲ ಬಿಡುಗಡೆ ಮಾಡ್ತಾರೆ. ಆದ್ರೆ ಚಾಂಪ್ಲಿನ್ ಏನು ಮಾಡ್ತಾನೋ 1824 ಡಿಸೆಂಬರ್ 3 ದಿಢೀರ್ ಅಂಥೇಳಿ ಕಿತ್ತೂರಿನ ಜೊತೆ ಯುದ್ಧ ಮಾಡ್ತಾನೆ. ಅವಾಗ ಇವರು ಕಿತ್ತೂರಿನವರು ಯಾರೂ ರೆಡಿ ಇರಂಗಿಲ್ಲ ಯುದ್ಧ ಮಾಡಲಿಕ್ಕೆ. ಹೀಗಾಗಿ ಅವರು ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧದೊಳಗೆ ಕಿತ್ತೂರು ಸೋಲ್ಬೇಕಾಗ್ತೈತಿ. ಅದರ ಈ ಸನ್ನಿವೇಶ. ಈ ಯುದ್ಧದೊಳಗೆ ಕಿತ್ತೂರು ಸೋಲ್ತೈತೆ ಅಂತೇಳಿ ಗೊತ್ತಾದ ತಕ್ಷಣ
ಚೆನ್ನಮ್ಮ ಅವರು ಸೇನಾಪತಿ ಗುರುಸಿದ್ದಪ್ಪನವ್ರು ಏನು ಮಾಡ್ತಾರಂದ್ರೆ ರೀ, ರಾಣಿ ಚೆನ್ನಮ್ಮ, ವೀರಮ್ಮ ಮತ್ತು ಜಾನಕಿ ಇವ್ರನ್ನೆಲ್ಲರನ್ನೂ ಕರ್ಕೊಂಡು ಒಂದು ಗುಪ್ತ ಮಾರ್ಗದ ಮೂಲಕ ಹೋಗ್ತಿರ್ತಾರೆ. ಇದನ್ನು ತಿಳ್ಕೊಂಡಿರೋ ಕಮಿಷನರು ಚಾಂಪ್ಲಿನ್ ಅವ್ರನ್ನೆಲ್ಲರನ್ನೂ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಅಂದ್ರೆ ಬಂಧಿಸ್ತಾರ್ರಿ. ಡೆಕ್ಕನ್ ಕಮಿಷನರ್ ಚಾಂಪ್ಲಿನ್ ಕಿತ್ತೂರು ಸಂಸ್ಥಾನ ವಶಪಡಿಸ್ಕೊಂಡ ನಂತರ ಏನು ಮಾಡ್ತಾರ್ರಿ, ಕಿತ್ತೂರದ ಧ್ವಜ ನಂದಿ ಧ್ವಜವನ್ನು ಇಳಿಸಿ ತಮ್ಮ ಧ್ವಜ ಹಾರಿಸ್ಬೇಕಂತೇಳಿ ಸೂಚನೆ ಮಾಡ್ತಾರೆ. ಅವಾಗ ನಂದಿ ಧ್ವಜದ ಸಂರಕ್ಷಣೆ ಯಾರು ಮಾಡ್ತಿರ್ತಾರಂದ್ರೆ ರಾಯಣ್ಣನ ತಂದೆ ಭರಮಪ್ಪ ಮಾಡ್ತಿರ್ತಾನೆ. ಆ ಭರಮಪ್ಪ ಅವರು ಏನು ಮಾಡ್ತಾರೆ, ನಾವು ಆ ಧ್ವಜ ಹಾಕಂಗಿಲ್ಲ ಅಂತೇಳಿ ವಿರೋಧಿಸ್ತಾರೆ. ಆಗ ಅವನಿಗೆ ಗುಂಡು ಹಾರಿಸಿ ನಂದಿ ಧ್ವಜ ಅವನ ಮೈ ಮೇಲೆ ಎಸೆದು ಏನು ಮಾಡ್ತಾರೆ, ಅವ್ರು ತಮ್ಮ ಧ್ವಜನ ಏರಿಸ್ತಾರ್ರಿ. ಈ ಸುದ್ದಿ ತಿಳಿದು ಸಂಗೊಳ್ಳಿ ರಾಯಣ್ಣ ಓಡಿ ಬರ್ತಾನ್ರಿ. ಅವಾಗ ಬ್ರಿಟಿಷರು ರಾಯಣ್ಣನ ಬಂಧಿಸ್ತಾರ್ರಿ. ಆ ಸನ್ನಿವೇಶ ಇದು. ಇದು ನೋಡ್ರಿ ಧಾರವಾಡ ಜೈಲು. ಇದ ಜೈಲಿನೊಳಗೆ ಸಂಗೊಳ್ಳಿ ರಾಯಣ್ಣವ್ರಿಗೆ ಹಿಡಿದಾಕಿರ್ತಾರೆ. ಕಿತ್ತೂರು ಯುದ್ಧದೊಳಗೆ ಯಾವ್ಯಾವ ಸೈನಿಕರನ್ನು ಬಂಧಿಸಿರ್ತಾರಲ್ರಿ, ಅವ್ರ ಆರೋಪ ಸಾಬೀತು ಮಾಡಲಿಕ್ಕೆ ಆಂಗ್ಲ ಅಧಿಕಾರಿಗಳು ವಿಫಲರಾಗ್ತಾರೆ. ಹೀಗಾಗಿ ಎಲ್ಲ ಸೈನಿಕರಿಗೆ ಬಿಡುಗಡೆ ಮಾಡಂತೇಳಿ ಸರ್ಕಾರ ತೀರ್ಮಾನಿಸ್ತದೆ. ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರನ್ನು 23 ಜನವರಿ 1825 ಬಿಡುಗಡೆ ಮಾಡುತ್ತಿರುವ ಸನ್ನಿವೇಶ ಇದು. ಕಿತ್ತೂರು ಯುದ್ಧದೊಳಗೆ ರಾಣಿ ಚೆನ್ನಮ್ಮ, ವೀರಮ್ಮ ಮತ್ತು ಜಾನಕಿ ಅವರಿಗೆ ಧಾರವಾಡ ಜಿಲ್ಲಾಧಿಕಾರಿ ನಿವಾಸದೊಳಗೆ ಗೃಹ ಬಂಧನದೊಳಗೆ ಇಟ್ಟಿರ್ತಾರ್ರಿ. ರಾಣಿ ಚೆನ್ನಮ್ಮ ಅವ್ರಿಗೆ ಬೈಲಹೊಂಗಲ ಗೃಹ ಬಂಧನದೊಳಗೆ ಇಟ್ಟಾಗ ಸಂಗೊಳ್ಳಿ ರಾಯಣ್ಣವ್ರಿಗೆ ಹೆಂಗೆ ಅವ್ರಿಗೆ ಬೆಟ್ಟ ಆಗ್ಬೇಕು ಅನ್ನೋದು ಗೊತ್ತಾಗಂಗಿಲ್ರಿ. ಆಮೇಲೆ ಅವರು ಒಂದು ಐಡಿಯಾ ಮಾಡಿ ಜಂಗಮ ವೇಷವನ್ನು ಧರಿಸಿ ಅವರಿಗೆ ಬೆಟ್ಟೆ ಆಗ್ಲಿಕ್ಕೆ ಬರ್ತಾರ್ರಿ. ಆ ಸನ್ನಿವೇಶ ಇದು.